ನೀವು ಕ್ಯಾಮ್ರಾ ಪರ್ಚೇಸ್ ಮಾಡಿದ್ಮೇಲೂ ಸಹಿತ ನಿಮ್ಮ ಫೋಟೋಸ್ ಸರಿ ಬರಾತಿಲ್ಲ ಅಂತಂದ್ರೆ ಈ ವಿಡಿಯೋ ಮಿಸ್ ಮಾಡಕ್ ಹೋಗ್ಬೇಡ್ರಿ. ISO, ಶಟರ್ ಸ್ಪೀಡ್, ಅಪರ್ಚರ್ ಈ ಮೂರು ಅರ್ಥ ಆಗಿದ್ರೆ ನಿಮ್ಗೆ ಫೋಟೋಗ್ರಫಿ ಒಳಗ 50% ಕಲ್ತಂಗ. ನಮಸ್ಕಾರ ರೀ, ನಮ್ಮಂದಿಗೆ ನಾನು ನಿಮ್ಮ ಆರ್ಯ ಗೌಡ. ಇವತ್ತಿನ ವಿಡಿಯೋದಾಗ ಫೋಟೋಗ್ರಫಿ ಬೇಸಿಕ್ಸ್ ಅನ್ನ ಕನ್ನಡದೊಳಗಡೆ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಮಾಡೀನಿ. ಅಂಡ್ ನೀವೇನಾದ್ರೂ ಬಿಗಿನರ್ ಆಗಿದ್ರೆ ಈ ವಿಡಿಯೋ ಪೂರ್ತಿ ನೋಡ್ರಿ, ನಿಮ್ಗೆ ಹೆಲ್ಪ್ ಆಗುತ್ತಾ. ವಾಟ್ ಈಸ್ ಕ್ಯಾಮ್ರಾ? ಕ್ಯಾಮ್ರಾ ಅಂದ್ರೆ ಏನ್ರಿ ನಿಮ್ಮ ಪ್ರಕಾರ? ಸೊ ಬೇಸಿಕಲಿ ಕ್ಯಾಮ್ರಾ ಅಂತಂದ್ರೆ ಲೈಟ್ ಕ್ಯಾಪ್ಚರ್ ಮಾಡೋ ಒಂದು ಡಿವೈಸ್ ಇದ್ದಂಗೆ. ನಮ್ಗೆ ಕರೆಕ್ಟ್ ಆಗಿರೋ ಲೈಟ್ ಕ್ಯಾಮ್ರಾಗ ಬಂದ್ರೆ ಅವಾಗ ಚಲೋ ಫೋಟೋ ಸಿಗುತ್ತೆ. ಕರೆಕ್ಟ್ ಲೈಟ್ ಬರಲಿಲ್ಲಪ್ಪ ಅಂತಂದ್ರೆ ಆಬ್ವಿಯಸ್ಲಿ ಫೋಟೋ ಸಿಗಂಗಿಲ್ಲ. ಈ ಕರೆಕ್ಟ್ ಲೈಟ್ ಯಾವುದು, ಬ್ಯಾಡ್ ಲೈಟ್ ಯಾವುದು, ಇದೊಂಥರ ಕನ್ಫ್ಯೂಷನ್ ಅನ್ಸಾತಿತ್ತು ಅಂತಂದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡ್ರಿ. ಈ ಕ್ಯಾಮ್ರಾಗ ಬರೋ ಲೈಟನ್ನು ಕಂಟ್ರೋಲ್ ಮಾಡ್ಬೇಕಂದ್ರೆ ಮೇನ್ 3 ಕಂಟ್ರೋಲ್ಸ್ ಅದಾವ: ISO, ಶಟರ್ ಸ್ಪೀಡ್, ಅಪರ್ಚರ್. ISO ಇದ್ರ ಫುಲ್ ಫಾರ್ಮ್ ಏನಂತ ಹೇಳಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ISO ಅಂದ್ರೆ ಕ್ಯಾಮ್ರಾ ಸೆನ್ಸರ್ ಎಷ್ಟು ಸೆನ್ಸಿಟಿವ್ ಐತೆ ಅಂತ ಹೇಳಿ. ISOನ ಕ್ಯಾಮ್ರಾ ಒಳಗಡೆ ನಂಬರ್ಸ್ ಇಂದ ಮೆಜರ್ ಮಾಡ್ತಾರೆ. 50 ಇಂದ ಸ್ಟಾರ್ಟ್ ಆಗಿ ಅದು 1 lakh ಪ್ಲಸ್, ಅದೆಲ್ಲ ಕ್ಯಾಮ್ರಾ ಮಾಡೆಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದು ಕ್ಯಾಮ್ರಾಗಳು 6400 ವರೆಗೂ ಲಾಸ್ಟ್ ಇರುತ್ತೆ. ಹೈ ಎಂಡ್ ಕ್ಯಾಮ್ರಾ ಒಳಗಡೆ ಲ್ಯಾಕ್ಸ್ ಟುಗೆದರ್ ಇರುತ್ತೆ. ಸೊ ಅದನ್ನೆಲ್ಲ ಬಿಡ್ರಿ, ಜಸ್ಟ್ ಇದನ್ನ ನಂಬರ್ಸ್ ಇಂದ ಅಳಿತಾರ ಅನ್ನೋದನ್ನ ತಲೆಗಿಟ್ಕೋರಿ. ಕಡಿಮೆ ISO ಇದ್ದಾಗ ಕಡಿಮೆ ಲೈಟ್, ಜಾಸ್ತಿ ISO ಇದ್ದಾಗ ಜಾಸ್ತಿ ಲೈಟ್. ಅಂದ್ರೆ ನಾವು ಕಡಿಮೆ ನಂಬರ್ ಇಟ್ಟಾಗ ಕಡಿಮೆ ಲೈಟ್ ಬರುತ್ತೆ, ISOನ ಜಾಸ್ತಿ ರೈಸ್ ಮಾಡಿದಾಗ ಜಾಸ್ತಿ ಲೈಟ್ ಬರುತ್ತೆ. ಇದೊಂದು ಬೇಸಿಕ್ ರೂಲ್ ರೀ ISOದ್ದು. ಕಡಿಮೆ ಇಟ್ಟಾಗ ಕಡಿಮೆ ಇರುತ್ತೆ, ಜಾಸ್ತಿ ಇಟ್ಟಾಗ ಜಾಸ್ತಿ ಬರುತ್ತೆ. ಇದನ್ನ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ನೋಡೋಣಂತ. ನಾವು ಕತ್ತಲ್ದಾಗಿದ್ದಾಗ ಕಣ್ಣು ಭಾಳ ವೈಡ ತೆಗಿತೀವಿ, ಲೈಕ್ ಹಿಂಗೆ. ಬೆಳಕಿನಾಗಿದ್ದಾಗ ನಾರ್ಮಲ್. ಹಂಗ ಕ್ಯಾಮ್ರಾಗೂ ಲೈಟ್ ಕಡಿಮೆ ಇದ್ದಾಗ ನಾವು ಜಾಸ್ತಿ ಬ್ರೈಟ್ ಮಾಡ್ಬೇಕಾಗತ್ತೆ, ಅಂದ್ರೆ ISOನ ರೈಸ್ ಮಾಡ್ಬೇಕಾಗತ್ತೆ. ಬಿಕಾಸ್ ಕತ್ತಲ್ದಾಗ ಏನೈತೆ ಅಂತ ಹೇಳಿ ಗೊತ್ತಾಗ್ಬೇಕಲ್ಲ. ಹಂಗ ಡೇ ಲೈಟ್ದಾಗ ಶೂಟ್ ಮಾಡ್ಬೇಕಾರ ISO ನಂಬರ್ಸನ್ನ ಕಡಿಮೆ ಇಟ್ಟಿರ್ತೀವಿ. ಬಿಕಾಸ್ ಡೈರೆಕ್ಟ್ಲಿ ಕಾಣಿಸ್ತಿರುತ್ತೆ, ನಮ್ಮ ಕಣ್ಗತೆನ ISO ಕೂಡ ವರ್ಕ್ ಆಗುತ್ತೆ. ಈಗ ನಿಮ್ಮ ತಲೆಯೊಳಗೆ ಒಂದು ಡೌಟ್ ಬರ್ತಿರ್ಬೇಕಲ್ಲ, ಸೊ ISOನ ಯಾಕೆ ಅವಾಗ ಇವಾಗ ಹೆಚ್ಚು ಕಮ್ಮಿ ಮಾಡಬೇಕು, ಒಂದು ಫಿಕ್ಸೆಡ್ ಇಟ್ಕೊಂಡ್ಬಿಡ್ಬೋದಲ್ಲ ಅಂತ ಹೇಳಿ. ಒಂದು ತಿಳ್ಕೊರಿ, ISO ಇಂದ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ, ಬಟ್ ನಾವು ಹೆಂಗೆ ರೈಸ್ ಮಾಡ್ಕೊತ ಹೋಗ್ತೀವಿ ಹಂಗೆ ನಾಯ್ಸ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಕತ್ತಲ್ದಾಗ ನೋಡ್ರಿ, ಎಷ್ಟೇ ನಾವು ಕಣ್ಣು ಹಿಂಗೆ ಓಪನ್ ಮಾಡಕ್ಕೆ ನೋಡಿದ್ರೆ ಸಹಿತ ನಮ್ಗೆ ಜಾಸ್ತಿ ಅಷ್ಟೊಂದು ವಿಸಿಬಲ್ ಆಗಿ ಕಾಣಿಸಲ್ಲ, ಕಂಡ್ರು ವೆರಿ ಮಿನಿಮಲ್ ಆಗಿ. ಬಟ್ ಕ್ಯಾಮ್ರಾ ಒಳಗಡೆ ಕಾಣಿಸುತ್ತೆ, ಬಟ್ ಫುಲ್ ನಾಯ್ಸಿ ಬರುತ್ತೆ. ಈಗ ನೀವು ಇಲ್ಲಿ ನೋಡಾತೀರಿ, ಇದು ಹೆಂಗೆ ನಾಯ್ಸಿ ಕಾಣಿಸತ್ತಲ್ಲ, ಹಂಗೆ ಲೈಟ್ ಕಡಿಮೆ ಇದ್ದಾಗ ನಾವು ISOನ ರೈಸ್ ಮಾಡಿದ್ರೆ ಫುಲ್ ನಾಯ್ಸಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಒಂದು ಬರೋದ ಶಟರ್ ಸ್ಪೀಡ್. ಶಟರ್ ಎಲ್ಲಿರುತ್ತೆ ಅಂತ ಗೊತ್ತು ನಿಮ್ಗೆ ಕ್ಯಾಮ್ರಾದಾಗ? ಫೋಕಸ್ ವೈಟ್. ಇದೇನು ಹಿಂಗೆ ಬಡ್ಕೊಳತಲ್ರಿ, ಇದಕ್ಕೆ ಶಟರ್ ಅಂತ ಹೇಳಿ ಕರಿತೈತಿ. ಈ ಶಟ್ರದ ಕೆಲಸ ಏನಪ್ಪಾ ಅಂತಂದ್ರೆ ಒಂಥರ ಗೇಟ್ ಗತೆ ವರ್ಕ್ ಆಗುತ್ತೆ. ತೆಗಿಯೋದು ಮುಚ್ಚೋದು, ತೆಗಿಯೋದು ಮುಚ್ಚೋದು. ಈ ಶಟರ್ ಹೆಂಗ್ ವರ್ಕ್ ಆಗುತ್ತೆ ಅನ್ನೋದನ್ನ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ಜೊತೆ ಈಸಿಯಾಗಿ ಅರ್ಥ ಆಗೋಂಗ ಹೇಳ್ಕೊಡ್ತೀನಿ ನೋಡ್ರಿ. ಈಗ ಒಂದು ಗೇಟ್ ತಗೊಳ್ಳೋಣ ಅಂತ. ಒಂದು ಗೇಟ್ನ 1 ಮಿನಿಟ್ ನಾವು ಓಪನ್ ಮಾಡಿದ್ರೆ 100 ಜನ ಕಂಟಿನ್ಯೂಸ್ ಆಗಿ ಬರ್ಬೋದು, ಕರೆಕ್ಟ್? ಹಂಗ ಆ ಗೇಟ್ನ 10 ನಿಮಿಷ ಓಪನ್ ಮಾಡಿದ್ರೆ 1000 ಜನ ಒಳಗೆ ಬರ್ಬೋದು. ಈ ಕಾನ್ಸೆಪ್ಟ್ ನೆನ್ಪಿಟ್ಕೋರಿ. ಸೇಮ್ ಥಿಂಗ್ ಕ್ಯಾಮ್ರಾ ಒಳಗೂ ಅಪ್ಲೈ ಆಗುತ್ತೆ. ಅಂದ್ರೆ ಶಟರ್ ಸ್ಪೀಡ್ ಎಷ್ಟೊತ್ತವರೆಗೂ ಓಪನ್ ಇರುತ್ತೆ ಅಷ್ಟು ಲೈಟ್ ಒಳಗಡೆ ಬರುತ್ತೆ, ಎಷ್ಟು ಜಲ್ದಿ ಕ್ಲೋಸ್ ಆಗುತ್ತೆ ಅಷ್ಟು ಲೈಟ್ ಕಡಿಮೆ ಬರುತ್ತೆ. ಈ ಶಟ್ರನ್ನ 30 ಸೆಕೆಂಡ್ಸಿಂದ ಹಿಡ್ಕೊಂಡು 1/80,000 ವರ್ಗು ಕ್ಯಾಮ್ರಾ ಒಳಗಡೆ ಯೂಸ್ ಮಾಡ್ತಾರೆ. ಈ ಶಟ್ರ್ ಎಲ್ಲದ್ರಾಗೂ 80,000 ಇರಂಗಿಲ್ಲ, ಇದು ಹೈಯರ್ ಎಂಡ್ ಕ್ಯಾಮ್ರಾ ಒಳಗಡೆ ಅಷ್ಟೇ ಇರುತ್ತೆ. ಸೊ ಬೇಸಿಕ್ ಆಗಿ ಒಂದು ಕ್ಯಾಮ್ರಾ ಒಳಗಡೆ ತೊಗೊಂಡ್ರೆ 30 ಸೆಕೆಂಡ್ಸಿಂದ ಹಿಡ್ಕೊಂಡು 1/4000 ವರ್ಗೂ ಇದ್ದೇ ಇರುತ್ತೆ. ಕಡಿಮೆ ಶಟರ್ ಸ್ಪೀಡ್ ಇಟ್ಟಾಗ ಜಾಸ್ತಿ ಬೆಳಕು ಸಿಗುತ್ತೆ, ಜಾಸ್ತಿ ಶಟರ್ ಸ್ಪೀಡ್ ಇಟ್ಟಾಗ ಕಡಿಮೆ ಬೆಳಕು ಸಿಗುತ್ತೆ. ಈಗ ನಿಮ್ಮ ತಲೆಯೊಳಗೆ ಒಂದು ಹುಳ ಓಡ್ತಿರ್ಬೇಕಲ್ಲ, ಇದನ್ನ ಯಾಕೆ ಅಡ್ಜಸ್ಟ್ ಮಾಡಬೇಕು, ಫಿಕ್ಸ್ ಒಂದು ಇಟ್ಕೊಂಡ್ಬಿಟ್ರೆ ಮುಗಿದೋಗುತ್ತಲ್ಲ, ಯಾಕೆ ಹೆಚ್ಚು ಕಮ್ಮಿ ಮಾಡಬೇಕು ಅಂತ ಹೇಳಿ. ಹಂಗೆ ನಡೆಯಂಗಿಲ್ರಿ. ಯಾಕಂತ ಹೇಳ್ತೀನಿ ಕೇಳ್ರಿ. ನಾನು ಫಸ್ಟಿಗೆ ಹೇಳ್ದಂಗೆ ಕ್ಯಾಮ್ರಾ ಒಂದು ಲೈಟ್ ಕ್ಯಾಪ್ಚರ್ ಮಾಡೋ ಒಂದು ಡಿವೈಸ್ ಇದ್ದಂಗೆ ಅಂತ ಹೇಳಿ. ಶಟ್ರನ್ನ ಜಾಸ್ತಿ ಇಟ್ಟಾಗ ಲೈಟ್ ಕಡಿಮೆ ಬರುತ್ತೆ,
ಶಟ್ರನ್ನ ಕಡಿಮೆ ಇಟ್ಟಾಗ ಲೈಟ್ ಜಾಸ್ತಿ ಬರುತ್ತೆ. ಹಿಂಗ್ಯಾಕೆ ಹೇಳತ್ತೀನಪ್ಪ ಅಂತಂದ್ರೆ ಶಟ್ರನ್ನ ನಾವು ಸೆಕೆಂಡ್ಸ್ ಒಳಗಡೆ ಮೆಜರ್ ಮಾಡ್ತೀವಿ. ಓಕೆ, 30 ಸೆಕೆಂಡ್ಸಿಂದ ಹಿಡ್ಕೊಂಡು 1/80,000 ಯೂಸ್ ಆಗುತ್ತೆ. ಇಲ್ಲಿ 1/80,000 ಅಂದ ತಕ್ಷಣ ಇದು ದೊಡ್ಡದಂತಲ್ರಿ. 80,000 1 ಸೆಕೆಂಡ್ ಒಳಗೆ 80,000ನೇ ಭಾಗ ಅಂತಂದಂಗೆ. ಅಂದ್ರೆ 1 ಸೆಕೆಂಡ್ ದೊಡ್ದು 1/80,000 ದೊಡ್ದು. ಸೊ ಈಗ ಈ 1 ಸೆಕೆಂಡ್ ದೊಡ್ದು ಅಥವಾ 1/80,000 ದೊಡ್ದು ಅನ್ನೋದು ನಿಮ್ಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ. ಇದನ್ನ ಯಾಕೆ ಹೇಳಿದಪ್ಪ ಅಂತಂದ್ರೆ ಈಗ ನೆಕ್ಸ್ಟ್ ಹೇಳೋ ಟಾಪಿಕ್ ಇದಕ್ಕೆ ರಿಲೇಟ್ ಆಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ರಿ, ಇವಾಗ ನೀವು ಒಂದು ರನ್ನಿಂಗ್ ಫೋಟೋನ ಕ್ರಿಸ್ಟಲ್ ಕ್ಲಿಯರ್ ಆಗಿ ನೀವು ಶೂಟ್ ಮಾಡ್ಬೇಕಂತ ಅಂದ್ಕೊಂಡಿರಿ. ಅವಾಗ ನೀವು ಏನು ಮಾಡ್ತೀರಿ, ಶಟರ್ ಸ್ಪೀಡ್ನ ಜಾಸ್ತಿ ಇಟ್ಕೋಬೇಕು. ಜಾಸ್ತಿ ಇನ್ ದ ಸೆನ್ಸ್ ಅಬೌವ್ 500 ಮೇಲೆ ಇಟ್ಕೊತ ಹೋಗ್ಬೇಕು. 1/500, 1/1000, 2000 ಈ ಥರ. ಯಾಕಪ್ಪ ಅಂತಂದ್ರೆ ಇವಾಗ 1 ಸೆಕೆಂಡ್ ಶಟರ್ ಓಪನ್ ಆಗೋದಂತಂದ್ರೆ ಇಷ್ಟು, ಈಗ ಇಲ್ಲಿ ಕಾಣಿಸೋದತ್ಲ ಇಷ್ಟು. ಸೊ ಹಿಂಗೋಗಿ ಹಿಂಗೆ ಬರೋಷ್ಟರೊಳಗಡೆ ಲೈಟ್ ಏನು ಬರುತ್ತೆ, ಓಕೆ, ಅದು ಕ್ಯಾಪ್ಚರ್ ಆಗುತ್ತೆ. ಅಂದರೆ ಇಷ್ಟು ಹೋಗಿ ಇಷ್ಟು ಬರೋಳಗಡೆ ಏನು ಮೂಮೆಂಟ್ಸ್ ಆಗಿರುತ್ತಲ್ಲ ಅದು ಕ್ಯಾಪ್ಚರ್ ಆಗಿರುತ್ತೆ. ಇವಾಗ ನಾವು 1/4000 ಅಂತಂದ್ರೆ ಠಕ್ ಅಂತ ಬರ್ತೈತೆ. 1 ಸೆಕೆಂಡ್ ಬರೋದಕ್ಕೂ 1/4000 ಬರೋದಕ್ಕೂ ಭಾಳ ಡಿಫ್ರೆನ್ಸ್ ಐತಿ. 1/4000 ಇದ್ದಾಗ ನಮ್ಗೆ ಬೆಳಕು ಜಾಸ್ತಿ ಬರಲ್ಲ, ಬಿಕಾಸ್ ಅಲ್ಲಿ ನಮ್ಗೆ ಟೈಮಿಂಗ್ಸೇ ಜಾಸ್ತಿ ಇರಲ್ಲ. ಸೊ ಈ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಒಳಗಡೆ ಏನು ಆ್ಯಕ್ಷನ್ ಆಗಿರುತ್ತಲ್ಲ ಅದು ಕ್ರಿಸ್ಟಲ್ ಕ್ಲಿಯರ್ ಆಗಿ ಫೋಟೋ ಬಂದಿರುತ್ತೆ. ಈ ಶಟರ್ ಯಾವಾಗಲೂ ಹೈನ ಇಟ್ಕೋಬೇಕಂತಿಲ್ಲ. ಈಗ ನಾವು ಹೈ ಇಟ್ಕೊಳ್ಳೋದು ಯಾವಾಗಪ್ಪ ಅಂತಂದ್ರೆ ಈ ಥರ ರನ್ನಿಂಗ್ ಶಾರ್ಟ್ಸ್ ತೆಗಿಬೇಕಾದ್ರೆ. ಇವಾಗ ನಮ್ಮ ಸಬ್ಜೆಕ್ಟ್ ಸ್ಟಿಲ್ ಇತ್ತಪ್ಪ ಅಂತಂದ್ರೆ ಅವಾಗ ನಾವು ನಾರ್ಮಲ್ ಆಗಿ ಯೂಸ್ ಮಾಡ್ಕೋಬೋದು. 1/200 ಹಿಡ್ಕೊಂಡು ನಾರ್ಮಲ್ ಅಕಾರ್ಡಿಂಗ್ಲಿ ಲೈಟ್ ತಕ್ಕಂಗೆ ನಾವು ISO ಸೆಟ್ ಮಾಡ್ಕೊಂಡು ಶೂಟ್ ಮಾಡ್ಕೋಬೋದು. ಈಗ ನಿಮ್ಗೆ ಶಟರ್ ಸ್ಪೀಡ್ ಬಗ್ಗೆ ಫುಲ್ ಕ್ಲಿಯರ್ ಆಗೈತೆ ಅನ್ಕೊತೀನಿ. ಇನ್ನು ನೆಕ್ಸ್ಟ್ ಬರೋದು ಅಪರ್ಚರ್. ಒಂದು ಫನ್ ಫ್ಯಾಕ್ಟ್ ಏನು ಗೊತ್ತೇನ್ರಿ, ಆ್ಯಕ್ಚುಲಿ ಕ್ಯಾಮ್ರಾ ಒಳಗಡೆ ಅಪರ್ಚರ್ ಅನ್ನೋದೇ ಇಲ್ಲ. ಕನ್ಫ್ಯೂಸ್ ಆತ? ಏನಿಲ್ಲ, ಅಪರ್ಚರ್ ಅನ್ನೋದು ಬರೋದು ಆ್ಯಕ್ಚುಲಿ ಲೆನ್ಸ್ ಒಳಗಡೆ. ಕ್ಯಾಮ್ರಾ ಒಳಗಡೆ ಇರೋದು ಮೇನ್ ಶಟರ್ ಸ್ಪೀಡ್ ಮತ್ತು ISO. ಬಟ್ ಅಪರ್ಚರ್ ಡಿಪೆಂಡ್ ಆಗಿರೋದು ಲೆನ್ಸ್ ಮೇಲೆ. ಅಪರ್ಚರ್ ಲೆನ್ಸ್ ಒಳಗಡೆ ಹೆಂಗಿರುತ್ತೆ ಗೊತ್ತು ನಿಮ್ಗೆ? ಇಲ್ಲಿ ತೋರ್ಸಾತೀನಿ ನೋಡ್ರಿ. ಐ ಥಿಂಕ್ ಇದು ಕಾಣಿಸತ್ತಲ್ಲ. ಎಸ್, ಲೆಟ್ ಮೀ ಫೋಕಸ್. ಹಾಂ, ಇದಕ್ಕೆ ನಾವು ಅಪರ್ಚರ್ ಅಂತೇಳಿ ಕರಿತೀವಿ. ಇದು ಹೆಂಗೆ ವೈಡ್ ಓಪನ್ ಆಗೋದು ಕ್ಲೋಸ್ ಆಗೋದಲ್ಲ. ಇಲ್ಲಿ ನೀವು ನೋಡಿದ್ರಲ್ಲ, ಇದು ಅಪರ್ಚರ್. ಈ ಅಪರ್ಚರಿಂದ ಏನೆಲ್ಲ ಕಂಟ್ರೋಲ್ ಮಾಡ್ಬೋದು? ಸೇಮ್ ಲೈಟ್ನು ಕಂಟ್ರೋಲ್ ಮಾಡ್ಬೋದು. ನಮ್ಮ ಬ್ಯಾಕ್ಗ್ರೌಂಡ್ ಬ್ಲರ್ ಡಿಪೆಂಡ್ ಆಗಿರೋದು ಈ ಅಪರ್ಚರ್ ಮೇಲೆ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಕ್ಲಿಯರಾಗಿ ಕಾಣಿಸೋದು ಕೂಡ ಅಪರ್ಚರ್ ಮೇಲೆ. ಅಪರ್ಚರ್ನು ಸಹಿತ ನಾವು ನಂಬರ್ಸ್ ಒಳಗನೆ ಮೆಜರ್ ಮಾಡ್ತೀವಿ. ಅಂದರೆ 1.2, 1.4, 1.8 ಈ ಥರ ಸ್ಟಾರ್ಟ್ ಆಗಿ ಅಪ್ ಟು 22, 32ವರೆಗೂ ಲೆನ್ಸಸ್ ಇದಾವೆ. 1.2 ಇದ್ದಾಗೇನು, 2.8 ಇದ್ದಾಗೇನು, 3.5 ಇದ್ದಾಗೇನು, 5.6 ಇದ್ದಾಗೇನು, 22 ಇದ್ದಾಗೇನು. ಕನ್ಫ್ಯೂಷನ್ ಅನ್ಸುತ್ತಲ್ಲ? ಸಿಂಪಲ್ ಫಂಡಾರಿ. ಇವಾಗ ಯಾವಾಗ ಜಾಸ್ತಿ ಲೈಟ್ ಬರುತ್ತೆ, ಯಾವಾಗ ಕಡಿಮೆ ಲೈಟ್ ಬರುತ್ತೆ? ಈಗ ಜನರಲ್ ಆಗಿ ಬರೋ ಥಾಟ್ ಏನಪ್ಪ ಅಂತಂದ್ರೆ ಅಪರ್ಚರ್ ಕಡಿಮೆ ಇದ್ದಾಗ ಕಡಿಮೆ ಲೈಟ್, ಜಾಸ್ತಿ ಇದ್ದಾಗ ಜಾಸ್ತಿ ಲೈಟ್. ಬಟ್ ಆ್ಯಕ್ಚುಲ್ ರೂಲ್ಸ್ ಇದೆ, ಕಡಿಮೆ ಇದ್ದಾಗ ಕಡಿಮೆ ಲೈಟ್, ಜಾಸ್ತಿ ಇದ್ದಾಗ ಜಾಸ್ತಿ ಲೈಟ್. ಬಟ್ ಇಲ್ಲೇ ನಂಬರ್ಸ್ ಉಲ್ಟಾ ಆಗ್ತಾವ್ರಿ. ನಂಬರ್ಸ್ ಕಡಿಮೆ ಇದ್ದಾಗ ಬೆಳಕು ಜಾಸ್ತಿ ಬರುತ್ತೆ, ನಂಬರ್ಸ್ ಜಾಸ್ತಿ ಇದ್ದಾಗ ಬೆಳಕು ಕಡಿಮೆ ಬರುತ್ತೆ. ಹೆಂಗಂತೇಳಿ ಒಂದು ಡೆಮಾನ್ಸ್ಟ್ರೇಟ್ ಮಾಡಿ ಹೇಳ್ತೀನಿ ನೋಡ್ರಿ. ಆಗಲೇ ಹೇಳ್ದಂಗೆ ಅಪರ್ಚರ್ ವ್ಯಾಲ್ಯೂ ಕಡಿಮೆ ಇದ್ದಾಗ ಜಾಸ್ತಿ ಬೆಳಕು ಬರುತ್ತೆ, ಸೇಮ್ ಅಪರ್ಚರ್ ವ್ಯಾಲ್ಯೂ ಜಾಸ್ತಿ ಇದ್ದಾಗ ಕಡಿಮೆ ಬೆಳಕು ಬರುತ್ತೆ ಅಂತ ಹೇಳಿ. ಯಾಕೆ ಅಪರ್ಚರ್ ವ್ಯಾಲ್ಯೂ ಜಾಸ್ತಿ ಆದಂಗೆ ಅಂದರೆ ನಂಬರ್ಸ್ ವೈಸ್ ಜಾಸ್ತಿ ಆದಂಗೆ ಲೈಟ್ ಕಡಿಮೆ ಹಾಕ್ಕೊಂತ ಹೋಗುತ್ತೆ. ಯಾಕೆ ಕಡಿಮೆ ಆದಾಗ ಅಂದ್ರೆ ನಂಬರ್ಸ್ ವ್ಯಾಲ್ಯೂ ಕಡಿಮೆ ಇದ್ದಾಗ ಯಾಕೆ ಬೆಳಕು ಜಾಸ್ತಿ ಬರುತ್ತೆ ಅನ್ನೋದು ಒಂದು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತೀನಿ ನಿಮ್ಗೀಗ. ಸೊ ಇಲ್ಲಿ ನೀವು ನೋಡ್ಬೋದು, ಇದು ಅಪರ್ಚರ್, ಇದು ಲೈಟ್ ಇದು ಲೈಟ್ ಅಂತ ಅನ್ಕೊಳ್ಳೋದಲ್ರಿ, ಲೈಟ ಇದೆ ಆ್ಯಕ್ಚುಲಿ. ಈಗಿದು ಫುಲ್ ಕ್ಲೋಸ್ಡ್ ಅಪರ್ಚರ್, ಅಂದರೆ ನಂಬರ್ಸ್ ಜಾಸ್ತಿ ಇರುವಂಥ ಅಪರ್ಚರ್. ಇದು ಹೆಂಗೆ ನಾನು ಕಡಿಮೆ ಮಾಡ್ಕೊತ ಬರ್ತೀನಿ ಅಂದರೆ ವ್ಯಾಲ್ಯೂಸ್ನ ಕಡಿಮೆ ಮಾಡ್ಕೋತ ಬರ್ತೀನಿ, ಅವಾಗ ಲೈಟ್ ಗ್ರ್ಯಾಜುವಲಿ ಜಾಸ್ತಿ ಆಕತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿರಿ, ನಂಬರ್ಸ್ ಜಾಸ್ತಿ ಇದ್ದಾಗ ಲೈಟ್ ಕಡಿಮೆ ಬರುತ್ತೆ, ನಂಬರ್ನ ನಾನು ಕಡಿಮೆ ಮಾಡಿದಾಗ ಲೈಟ್ ಜಾಸ್ತಿ ಹಾಕೋಂತ ಹೋಗುತ್ತೆ. ಇದು ಯಾಕೆ ಹಿಂಗಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಏನು ನಾವು ಅಪರ್ಚರ್ ಬ್ಲೇಡ್ಸ್ ಇದಾವಲ್ಲ, ನಾವು ನಂಬರ್ಸ್ ಜಾಸ್ತಿ ಇಟ್ಟಾಗ
ಅವಾಗ ಇದು ಕ್ಲೋಸ್ ಹಾಕೊಂತ ಹೋಗುತ್ತೆ. ನಂಬರ್ಸನ್ನು ಕಡಿಮೆ ಇಟ್ಟಾಗ ಇದು ಪೂರ್ತಿ ವೈಡ್ ಹಾಕೊಂತ ಹೋಗುತ್ತೆ. ಸೊ ಇದರಿಂದ ಲೈಟ್ ವೇರಿಯೇಷನ್ಸ್ ಚೇಂಜಸ್ ಹೆಂಗೆ ಆಗತ್ತೆ ಅನ್ನೋದನ್ನ ನೀವು ನೋಡಿದ್ರಿ. ಈಗ ಈ ಬ್ಯಾಕ್ಗ್ರೌಂಡ್ ಬ್ಲರ್ ಎಲ್ಲ ಡಿಪೆಂಡ್ ಆಗಿರೋದು ಈ ನಂಬರ್ಸ್ ಮೇಲೆನ. f1.2, 1.4, 1.8 ಈ ಥರ ಲೆನ್ಸಸ್ ಒಳಗಡೆ ಬ್ಯಾಕ್ಗ್ರೌಂಡ್ ಬ್ಲರ್ ಆಗುತ್ತೆ. ಬಿಕಾಸ್ 1.2, 1.8 ಈ ಥರ ಲೆನ್ಸಸ್ ಒಳಗಡೆ ಶಾಲೋ ಡೆಪ್ತ್ ಆಫ್ ಫೀಲ್ಡ್ ಕ್ರಿಯೇಟ್ ಆಗುತ್ತೆ. ಈ ಶಾಲೋ ಡೆಪ್ತ್ ಆಫ್ ಫೀಲ್ಡ್ ಅಂದ್ರೆ ಏನಂತ ಹೇಳಿ ಮುಂದಿನ ವಿಡಿಯೋದಾಗ ಹೇಳ್ತೇನಂತೆ. ಸೊ ಇದನ್ನ ಜಸ್ಟ್ ತಲೆ ಒಳಗೆ ಇಟ್ಕೊರಿ. ಹಂಗ ನಮ್ಗೆ ಸಬ್ಜೆಕ್ಟ್ ಮತ್ತು ಬ್ಯಾಕ್ಗ್ರೌಂಡ್ ಎರಡು ಫೋಕಸ್ಡ್ ಆಗಿರ್ಬೇಕಪ್ಪ ಅಂತಂದ್ರೆ ಅವಾಗ ನಾವು ಜಾಸ್ತಿ ಎಫ್ ವ್ಯಾಲ್ಯೂನ್ ಜಾಸ್ತಿ ಮಾಡ್ಬೇಕಾಗುತ್ತೆ. ಅಂದ್ರೆ 5.6, 6.3 ಈ ಥರ ಜಾಸ್ತಿ ಮಾಡ್ಬೇಕಾಗುತ್ತೆ. ಅವಾಗ ನಮ್ಗೆ ಬ್ಯಾಕ್ಗ್ರೌಂಡ್ ಮತ್ತು ಸಬ್ಜೆಕ್ಟ್ ಎರಡು ಫೋಕಸ್ಡ್ ಆಗಿರುತ್ತೆ. ಬಟ್ 1.2, 1.4, 1.8 ಈ ಥರ ಇಟ್ಟಾಗ ಸಬ್ಜೆಕ್ಟ್ ಫೋಕಸ್ ಆಗುತ್ತೆ, ಬ್ಯಾಕ್ಗ್ರೌಂಡ್ ಬ್ಲರ್ ಆಗುತ್ತೆ. ಬ್ಯಾಕ್ಗ್ರೌಂಡ್ ಫೋಕಸ್ ಆಗಿರುತ್ತೆ, ಸಬ್ಜೆಕ್ಟ್ ಬ್ಲರ್ ಆಗುತ್ತೆ. ಇತ್ತೀಚೆಗೆ ಇನ್ಸ್ಟಾಗ್ರಾಮ್ದಾಗೆಲ್ಲ ಇದೊಂದು ಟ್ರೆಂಡ್ ಐತಿ, ಬ್ಯಾಕ್ಗ್ರೌಂಡ್ ಫೋಕಸ್ ಮಾಡೋದು, ಸಬ್ಜೆಕ್ಟನ್ನ ಬ್ಲರ್ ಮಾಡೋದು. ಇದು ಈ ಟೈಮಿಂದ ಒಂದು ಅಸ್ಥೆಟಿಕ್ ಶೂಟ್. ISO, ಶಟರ್ ಸ್ಪೀಡ್, ಅಪರ್ಚರ್ ಈ ಮೂರನ್ನು ಸೇರಿಸಿ ಬ್ಯಾಲೆನ್ಸ್ ಮಾಡೋದ ಎಕ್ಸ್ಪೋಜರ್ ಟ್ರಯಾಂಗಲ್. ಸೊ ಇದನ್ನ ನಾವು ಕಲಿಬೇಕು. ಇದು ಒಂದಿಂದ ಬರುವಂಥದ್ದಲ್ರಿ, ಡೈಲಿ ಪ್ರಾಕ್ಟೀಸ್ ಮಾಡ್ಬೇಕು. ಈ ಬೇಸಿಕ್ಸ್ ನಿಮ್ಗೆ ತಿಳಿದಿತ್ತಪ್ಪ ಅಂತಂದ್ರೆ ಫೋಟೋಗ್ರಫಿನ ಈಸಿಯಾಗಿ ಸ್ಟಾರ್ಟ್ ಮಾಡ್ಬೋದು. ಈ ವಿಡಿಯೋ ಏನಾರ ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸಿತಪ್ಪ ಅಂತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಈ ನಿಮ್ಮ ಒಂದು ಆ್ಯಕ್ಷನ್ ನನಗೊಂಥರ ಮೋಟಿವೇಶನ್ ಇದ್ದಂಗೆ. ಸೊ ನೆಕ್ಸ್ಟ್ ವಿಡಿಯೋದಾಗ ಇನ್ನೊಂದು ಟಾಪಿಕ್ ಜೊತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಹೋಗಿ ಬರ್ತೀನಿ ರೀ.